ಓಕೆ, ಇವ್ರ ಮಾತನ್ನ ಕೇಳಿ ನಾನು ಎರಡೆರಡು ಕಡೆ ನಿಂತಿದ್ದೆ, ಎರಡು ಕಡೆನೂ ಸೋತೋಗ್ಬಿಟ್ಟೆ. ಹೈಕಮಾಂಡ್ ನಾಯಕರು ಹೇಳ್ದಂಗೆ ನಾನು ಕೇಳಿದೆ, ನಾನು ಹೇಳ್ದಂಗೆ ಯಾಕೆ ಹೈಕಮಾಂಡ್ ನಾಯಕರು ಕೇಳೋದಿಲ್ಲ, ಹಾಗಾಗಿ ನನ್ನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂದಿದ್ರು ಸೋಮಣ್ಣ ಅವರು. ಆ ರೀತಿಯಲ್ಲಿ ಅವ್ರು ಮಾತನಾಡಿದ್ರು, ಬಂಡಾಯವನ್ನು ಸಾರಿದ್ರು, ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತನಾಡಿದ್ರು. ಅದಕ್ಕೆ ಬೆಲೆ ತೆರಬೇಕಾದಂಥ ಪರಿಸ್ಥಿತಿ ಏನಾದರೂ ಬಂದುಬಿಡ್ತಾ ಅಂತ. ಯಾಕೆಂದರೆ ಬಿ ಜೆ ಪಿಯಲ್ಲಿ ಸೋಮಣ್ಣ ಅವರಿಗೆ ಪಟ್ಟನೂ ಇಲ್ಲ, ಮತ್ತೊಂದು ಕಡೆ ಕಿರೀಟನೂ ಇಲ್ಲ. ಸೋಮಣ್ಣಗೆ ಸ್ಥಾನ ಕೊಡದೆ ಸೈಲೆಂಟಾಗಿ ಸೈಡ್ ಲೈನ್ ಮಾಡಲಾಗ್ತಾ ಇದೆ. ಒಂದು ಕಡೆ ಬಿ ಜೆ ಪಿ ಪದಾಧಿಕಾರಿಗಳ ಪಟ್ಟಿ ರಿಲೀಸ್ ಆಯ್ತಾ ನಿನ್ನೆ, ಅದರಲ್ಲೂ ಇಲ್ಲ. ಮತ್ತೊಂದು ಕಡೆ ಕಾರ್ಯದರ್ಶಿಗಳ ಪಟ್ಟಿಯಲ್ಲೂ ಅವರ ಹೆಸರಿಲ್ಲ. ಅಧ್ಯಕ್ಷರನ್ನಂತೂ ಮಾಡಲಿಲ್ಲ, ಬಿ ವಿಜೇಂದ್ರ ಅವರನ್ನು ಮಾಡಿಬಿಟ್ಟವ್ರೆ. ಅಟ್ಲೀಸ್ಟ್ ಉಪಾಧ್ಯಕ್ಷರನ್ನಾಗಿ ಮಾಡ್ತಾರ, ಒಂದಷ್ಟು ಜನರಿದ್ದಾರೆ ಉಪಾಧ್ಯಕ್ಷರ ಸ್ಥಾನದಲ್ಲಿ, ನನ್ನ ಹೆಸರೇ ಇಲ್ವಲ್ಲ ಅನ್ನುವಂಥದ್ದು ಅವ್ರಿಗೀಗ ಚಿಂತೆಗೆ ಕಾರಣ ಆಗ್ತಾ ಇದೆ. ಪದಾಧಿಕಾರಿಗಳ ಪಟ್ಟಿಯಲ್ಲೂ ಸಹ ಸೋಮಣ್ಣ ಅವರ ಹೆಸರು ಇಲ್ಲ, ಎಲ್ಲೂ ಕಾಣಿಸ್ತಾ ಇಲ್ಲ. ಸುಮ್ಮನೆ ಮಾತನಾಡಿ ಪಕ್ಷದಲ್ಲಿ ಏನಾದರೂ ಹೆಸರನ್ನ ಕೆಡಿಸ್ಕೊಂಡ್ಬಿಟ್ರ ಸೋಮಣ್ಣ ಅವರು? ಹಿರಿಯ ನಾಯಕರ ಬಗ್ಗೆ ಮಾತನಾಡಿ ಮನಸ್ಸನ್ನು ನೋಯಿಸ್ಬಿಟ್ರ? ಹಾಗಾಗಿಯೇ ವಿ ಸೋಮಣ್ಣ ಅವರಿಗೆ ಗುಮ್ಮಿದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಮೂರು ಸಲ ಅವರು ಹೇಳಿಕೆಗಳನ್ನು ಕೊಡ್ತಾರೆ. ಒಂದು ನವೆಂಬರ್ 25ನೇ ತಾರೀಕು, ನವೆಂಬರ್ 25ನೇ ತಾರೀಕೆ ಮೂರು ಸಲ ಮೂರು ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು, ಸೋಮನಹಳ್ಳಿ ಮುದುಕಿ ಕಥೆ ಹೇಳ್ತಾರೆ. ಮತ್ತೊಂದು ಕಡೆ ನಂತರ ಮಾತಾಡ್ತೀನಿ, ಡಿಸೆಂಬರ್ 6ರ ನಂತರ ನಾನು ಮಾತಾಡ್ತೀನಿ, ಒಂದು ಸಮಾವೇಶ ಇದೆ, ಅದಾದ್ಮೇಲೆ ನಾನು ಮಾತಾಡ್ತೀನಿ ಅಂತಾರೆ. ಅದಾದ್ಮೇಲೆ ರಾಜಕಾರಣ ಆ ಆಟ ಅಲ್ಲ ಅಂತಾನೂ ಹೇಳ್ತಾರೆ. ಹಾಗಾದ್ರೆ ಈ ಮೂರು ರೀತಿಯಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ